ಕಮಾನ್ ಕಮಾನ್ ಕಾಮಣ್ಣ ಬಾಣ ಬಿಡಣ್ಣ. ಆ ಸಾಂಗು ಫಸ್ಟ್ ಇಲ್ಲ ಹಾಕಿದ್ದು. ಬರ್ತಿರ್ಬೇಕಾದ್ರೆ ನೋಡಿದ್ರೆ ನನಗೆ ಯಾವುದೋ ಅಮೇರಿಕಲ್ ಬಂದಂಗಾಯ್ತು. ಈ ಕಡೆ ಆ ಕಡೆ ಹಾಸ್ಪಿಟಲ್ಲು. ಅದಕ್ಕೆ ಕಾರಣಕರ್ತರೆ ನೋಡಿ ಇಲ್ಲಿ ಇಬ್ರು ಬಿಗ್ ಬ್ರದರ್ಸ್. ನಿಜ ಹೇಳ್ಬೇಕಾದ್ರೆ ಕನಕಪುರಕ್ಕೆ ನಾನು ಎಲ್ಲೂ ನಾನು ಹೇಳ್ಕೊಂಡಿರಲಿಲ್ಲ. ಒಂದು ವಿಷಯ ಹೇಳ್ತೀನಿ, ನಾನು ಫಸ್ಟ್ ಬಣ್ಣ ಹಾಕಿದ್ದು ಇಲ್ಲಿ ಕನಕಪುರದಲ್ಲಿ, ನಂಬ್ತೀರಾ? ಸುಮಾರು 35 ವರ್ಷದ ಹಿಂದೆ ಕಾಶಿನಾಥ್ ಸರ್ದು ಅನಂತನ ಅವಾಂತರ ಅನ್ನೋ ಪಿಕ್ಚರಲ್ಲಿ ಕಾಮಣ್ಣನ ಪಾರ್ಟ್ ಮಾಡಿದ್ದು ಇಲ್ಲೇ. ಆಗೇನಿಲ್ಲ, ಬರೀ ಒಂದು ಸಿಂಗಲ್ ರೋಡ್ ಇತ್ತು ನಮ್ದು. ಮ್ಯಾಕ್ಸಿಮಮ್ ಅಂದರೆ ಇಲ್ಲೇ ನಮ್ಮ ಸಾಂಗ್ ಎಲ್ಲ ಶೂಟಿಂಗು. ಕಮಾನ್ ಕಮಾನ್ ಕಾಮಣ್ಣ ಬಾಣ ಬಿಡಣ್ಣ. ಆ ಸಾಂಗು ಫಸ್ಟು ಇಲ್ಲ ಹಾಕಿದ್ದು. ಬಟ್ ಈಗ ಬರ್ತಾ ಇದ್ರೆ ನಾನು ನೋಡಿದ ಕನಕಪುರಕ್ಕೂ ಈ ಕನಕಪುರಕ್ಕೂ ಅಜಗಜಾಂತರ ವ್ಯತ್ಯಾಸ. ಅದಕ್ಕೆ ಕಾರಣಕರ್ತರೆ ನೋಡಿ ಇಲ್ಲಿ ಇಬ್ರು ಬಿಗ್ ಬ್ರದರ್ಸ್. ಖಂಡಿತ ಎಷ್ಟು ಏನು ಹೇಳಿದ್ರು ಕೂಡ ಕಡಿಮೆನೇ ಅವ್ರಗಳ ಬಗ್ಗೆ. ಆ ಬರ್ತಿರ್ಬೇಕಾದ್ರೆ ನೋಡಿದ್ರೆ ನನಗೆ ಯಾವುದೋ ಅಮೇರಿಕಲ್ ಬಂದಂಗಾಯ್ತು. ಈ ಕಡೆ ಆ ಕಡೆ ಹಾಸ್ಪಿಟಲ್ಲು. ಸರ್ ಅದ್ಭುತ ಸರ್, ನಿಜವಾಗ್ಲು ತುಂಬ. ನಾನು ಮುಖಸ್ತುತಿ ಮಾಡ್ತಿಲ್ಲ, ನಿಜವಾಗ್ಲೂ ನನಗೇನು ಫೀಲ್ ಆಯಿತು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಗೊತ್ತು ನಾನು ರಾಜಕೀಯದವನಲ್ಲ ಅಂತ, ಆದರೂ ಹೊಗಳ್ತಾ ಇದ್ದೀರಿ, ಲೆಕ್ಕ ಹಾಕ್ಕೊಳ್ಳಿ. ನನಗೆ ಅಷ್ಟು ಖುಷಿ ಆಯ್ತು ಈ ಏರಿಯಾಗೆ ಬಂದು. ಹೆಸರಲ್ಲೇ ಕನಕ ಅಂತಿದೆ, ಚಿನ್ನ ಕನಕಪುರ. ಒಳ್ಳೇದಾಗಲಿ. ಇದೇ ಥರ ಉತ್ಸವಗಳು ನಡೆಸ್ತಾ ಇರಿ. ಯಾವಾಗ ಫ್ರೀ ಇರ್ತೀರೋ ಅವಾಗೆಲ್ಲ ಕರೀತಾ ಇರಿ, ಬರ್ತಾ ಇರ್ತೀವಿ. ಒಳ್ಳೇದಾಗಲಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಒಳ್ಳೆ ವ್ಯಕ್ತಿಗಳ ಮೇಲೆ, ಒಳ್ಳೆ ಕೆಲಸಗಾರರ ಮೇಲೆ ಇರಲಿ. ಥ್ಯಾಂಕ್ ಯು. ಐ ಲೈಕ್ ಇಟ್ ಕಾಂತ. ಥ್ಯಾಂಕ್ ಯು. ನಮಸ್ಕಾರ. ಉಪೇಂದ್ರ ಅವ್ರಿಗೆ ಅವ್ರದ್ದೇ ಒಂದು ಸ್ಪೆಷಲ್ ಟೇಸ್ಟು, ಅವ್ರದ್ದೇ ಆದಂಥ ಒಂದು ಇತಿಹಾಸ. ಶ್ರೀನಿವಾಸ್ ಮಾನೆ ಕೋಳಿವಾಡ್ MLA ಅವರು ಕೂಡ ಬಂದಿದ್ದಾರೆ. ಕೂತ್ಕೊಳ್ಳಿ, ಅಲ್ಲಿಗೆ ಬರ್ತೀನಿ, ಆಮೇಲೆ ಕರೆಸ್ತೀನಿ ನಿಮ್ಮನ್ನ. ಎಲ್ಲ ಕುಂಡಿಸಿದ್ದೇಡೆ ಸೋಫಾ ಮೇಲೆ. ಭಾಳ ಸಂತೋಷ. ನಾನು ಕನಕಪುರದ ಎಲ್ಲ ಜನತೆಯ ಪರವಾಗಿ, ಮಕ್ಕಳ ಪರವಾಗಿ, ಹಿರಿಯರ ಪರವಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ಬನ್ನಿ, ಆಡಾಡ್ತಾರ? ಇಲ್ಲ, ನಾನು ಆಮೇಲೆ ಮಾತಾಡ್ತೀನಿ, ಮಧ್ಯದಲ್ಲಿ ಮಾತಾಡ್ತೀನಿ. ಅವ್ರ ಪರ್ಫಾರ್ಮೆನ್ಸ್ ಮಾಡಲಿ. ನಾನು ಆಮೇಲೆ ಕೆಲವು ವಿಚಾರನ ಆಮೇಲೆ ಒಂದು 5 ನಿಮಿಷ ಮಾತಾಡ್ತೀನಿ ನಿಮ್ಮ ಹತ್ರ. ಓಕೆ? ಸನ್ಮಾನ ಹೀಗೆ ಮಾಡ್ತೀನಿ, ಆಮೇಲೆ ಬೇಕಿದ್ದ ಮಾತು. ಆಮೇಲೆ ಹಾಡು ಹೇಳಿ. ಒಪ್ಪಿಕೊಂಡೋರು ದಡ್ಡರಲ್ಲ. ಅಪ್ಪ ಅಮ್ಮನ ಯಾರು ಇಲ್ಲ ಇಲ್ಲಿ, ನನಗೆ ನಾನೇ ಅಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಹಲೋ, ಈಗ ಹಾಡು ಹೇಳಬೇಕು, ಡೈಲಾಗ್ ಮುಗಿಸ್ಬೇಕು. ಒಂದು ಸುರೇಶ್ ಅವರು ನಿಮಗೆ ಹೇಳಿದ್ರು, 3 ತಂಡ, ನಮ್ಮ ಲೋಕಲ್ ತಂಡ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ತಂಡ ಯಾವ ರೀತಿ ಪ್ರತಿಭೆಗಳ ತಯಾರಾಗಿದೆ ಅಂದರೆ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಅವರು ಹೋಗಿ ಪ್ರದರ್ಶನವನ್ನು ಮಾಡ್ಬೋದು. ಸೊ ಆ ರೀತಿ ನಮ್ಮ ಪ್ರತಿಭೆಗಳು ತಯಾರಾಗ್ತಾ ಇದೆ. ನೆಕ್ಸ್ಟು 27ನೇ ಇಲ್ಲ 28 ಜನವರಿ ಏನು ಕನಕೋತ್ಸವ ಮಾಡ್ತಾ ಇದ್ದೀರಿ, ಇದಕ್ಕಿಂತ ಹೆಚ್ಚು ಪರ್ಫಾರ್ಮೆನ್ಸ್ಗೆ ನಮ್ಮ ಮಕ್ಕಳುಗಳು ತಯಾರಾಗಬೇಕು. ಇದೇ ಕನಕಪುರದ ಉತ್ಸವ, ಕನಕೋತ್ಸವ. ಅದಕ್ಕೆ ನೀವೆಲ್ಲ ರೆಡಿ ಆಗಬೇಕು. ಉಪೇಂದ್ರ ಅವರು ಡೈಲಾಗ್ ಅರ್ಧ ಮಾತ್ರ ಹೇಳಿದ್ದಾರೆ, ಪೂರ್ತಿ ಹೇಳಬೇಕು. ಜೊತೆಗೆ ಒಳ್ಳೆ ಗಾಯಕರು ಕೂಡ. ಸೊ ಸಾಕಷ್ಟು ಸಾಂಗ್ಸ್ ಬರೆದಿದ್ದಾರೆ, ಸಾಂಗ್ಸ್ ಹಾಡಿದ್ದಾರೆ, ಕತೆ ಬರೆದಿದ್ದಾರೆ, ಸಿನಿಮಾ ತೆಗೆದಿದ್ದಾರೆ, ಡೈಲಾಗ್ಸ್ ಹೇಳಿದ್ದಾರೆ. ಎಲ್ಲವೂ ಕೂಡ ವಿಭಿನ್ನವಾಗಿರ್ತದೆ. ಸೊ ಈಗ ಅವರು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ಓಕೆ ಸರ್. ಯಾವ ಹಾಡು ಹೇಳಬೇಕು? ಹೇಳ್ಕಳಕ್ಕೊಂದೂರು, ತಾಲೆ ಮ್ಯಾಗೊಂದ್ಸೂರು, ಮನಗಕ್ಕೆ ಭೂಮ್ ತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ ನಂಜಿ
ನೆಗತಾ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ಪರ್ಪಂಚ ಚಾಂದನಿ ಓ ಚಾಂದನಿ. ಸಾಕಾ? ಓಕೆ 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 ಅಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ 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 ಸಾಕಲ್ವಾ? ಇನ್ನು ಡೈಲಾಗ್ ಹೇಳೋಣ. ಡೈಲಾಗ್ ಹಾಡು ಸಾಕಲ್ಲ? ನಿನ್ನಿ ಅಳಕು ಪಳಕು ತಳಕು ಪುಳುಕನ್ನು ನೋಡಿ ಮೈ ಚಳಕಾಗಿ ಪುಳಕದಿಂದ ತುಳುಕುತ್ತಿರುವ ಕೊಳಕೆಂಬ ಕಾಮ ಕಷಾಯ ಕಪಾಳ ಕೊಡೆದು ಕಾದು ಕೆಂಡವಾಗಿದೆ ನನ್ನ ಕಪಾಲ ಕಾಂತ. ಕೊಂಡಿ ಎಲ್ಲಿದೆ ಕೊಂಡಿ? ಕೊಂಡಿ ಎಂಬುದು ಕನಕ ಕಿಂಡಿ ಎಲ್ಲ. ಬಕಾಸುರ ಬೇಡುವ ಭಕ್ಷ್ಯ ಭೋಜ್ಯಗಳ ಬಂಡಿ ಎಲ್ಲ ಕಾಂತ. ಐ ಲೈಕ್ ಇಟ್, ಐ ಲೈಕ್ ಇಟ್. ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್. ಥ್ಯಾಂಕ್ ಯು. ಓಕೆಮ್ಮ ಓಕೆಮ್ಮ ಓಕೆ ಓಕೆ ಓಕೆ. ಹೂವಿನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬರಿವೋಳು 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 MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು. ZTV ಮಾತಗೌಡ್ರಿಗೆ ಬರಿವೋಳು ಬರಿವೋಳು. ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು. ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದಗಳು ಸರ್. ತಾವು ಬಂದು ಬಹಳ ಹಳೆ ಹಾಡುಗಳು, ಅರ್ಥಗರ್ಭಿತವಾದಂಥ ಹಾಡು, ಮುಂದಿನ ಭವಿಷ್ಯವನ್ನು ನಮ್ಮ ಯುವಕರು ಯಾವ ರೀತಿ ನೋಡಬೇಕು ಅಂಥೇಳಿ 20 ವರ್ಷದಿಂದನೇ ಕನಸ್ಕೊಂಡು ಇವತ್ತು ಅದು ನಿಜ ಆಗ್ತಾ ಇದೆ. ತಮಗೆ ವಂದನೆಗಳು, ಧನ್ಯವಾದಗಳು. ಇನ್ನೂ ಶುಭವಾಗಲಿ. ಇನ್ನು ನಿಮ್ಮ ಮುಂದಿನ ಎಲ್ಲ ಚಿಂತನೆಗಳು ಒಳ್ಳೆ ಒಳ್ಳೆ ರೀತಿಯಲ್ಲಿ ಸಿನಿಮಾಗಳು ಬರಲಿ. ನಮ್ಮೆಲ್ಲ ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಹೊಸ ಆಯಾಮಗಳನ್ನು ತೋರಿಸುವಂಥ ನಿಟ್ಟಿನಲ್ಲಿ ತಮ್ಮ ಕಥೆಗಳು ಬರಲಿ ಅಂಥೇಳಿ ನಾನು ಆಶಿಸ್ತಾ ತಮಗೆ ಶುಭವನ್ನು ಕೋರ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬೇರೆ ಎವರ ಯಶಸ್ಸು ನೋಡಿ ಅಳಬೇಡ. ಶ್ರಮ ಪಟ್ಟರೆ ನಿನ್ನ ಯಶಸ್ಸು ನೋಡಿ ಪ್ರಪಂಚವೇ ಸಂಭ್ರಮಿಸುತ್ತದೆ. ಶುಭರಾತ್ರಿ. ಅಷ್ಟೇ.